Hello, dear students. Welcome to Financial Management class. Today's topic is Importance of Financial Management. The importance of financial management cannot be covered emphasized in every organization where the money is involved. Sound financial management is necessary. Finance or money is the lifeblood of the business. Every business organization requires money to make more money, but money will earn more money only when it is managed properly. It requires sound financial management. Sound financial management is essential for all types of organization. The financial management helps in monitoring the effective investment of funds in fixed assets and working capital. Hence, the financial management has gained much importance over times. ಸೊ ಇಲ್ಲಿ ಫೈನಾನ್ಸ್ ಅಂತಕ್ಕಂಥದ್ದು ಪ್ರತಿಯೊಂದು ಬಿಸ್ನೆಸ್ಸಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ಲೈಫ್ ಬ್ಲಡ್ ಆಫ್ ದಿ ಬಿಸ್ನೆಸ್ ಅಂತ ಕೂಡ ಹೇಳ್ತೀವಿ. ಪ್ರತಿಯೊಂದು ಬಿಸ್ನೆಸ್ಸಿನ ಮೇನ್ ಉದ್ದೇಶ ಏನು ಅಂತಂದರೆ ಮನಿ ಟು ಮೇಕ್ ಮನಿ, ಅಂದರೆ ಹಣನ ಯೂಸ್ ಮಾಡಿಕೊಂಡು ಅದಕ್ಕಿಂತ ಜಾಸ್ತಿ ಹಣವನ್ನು ಪಡಿತಕ್ಕಂಥದ್ದಾಗಿರುತ್ತೆ. ಸೊ ಆ ರೀತಿಯಾಗಿ ಮಾಡಿದಾಗ ಈ ಒಂದು ಮನಿ ಟು ಮೇಕ್ ಮನಿ ನಾವು ಮಾಡಬೇಕಾಗಿತ್ತು ಅಂದರೆ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಜಾಸ್ತಿ ಅರ್ನಿಂಗ್ಸನ್ನು ನಾವು ಮಾಡಬೇಕಾಗಿತ್ತು ಅಂದರೆ ನಮಗೆ ಮ್ಯಾನೇಜ್ಮೆಂಟು ಪ್ರಾಪರ್ ಆಗಿರಬೇಕು. ಒಂದು ಸಿಸ್ಟಮೆಟಿಕ್ ವೇನಲ್ಲಿ ನಾವು ಫೈನಾನ್ಸನ್ನು ಮ್ಯಾನೇಜ್ ಮಾಡಿದಾಗ ಮಾತ್ರ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಪ್ರಾಫಿಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ದ ಫಾಲೋವಿಂಗ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿ financial management is the first one, successful promotion. Efficient and effective financial management is essential to achieve the success in the promotion of the business enterprise. It is found that one of the most important reasons of failures of business promotion is a defective plan. For this purpose, sound financial plan is very necessary for the success of the business enterprise. ಸೊ ನಮಗಿಲ್ಲಿ ಎಫಿಸಿಯೆಂಟು ಮತ್ತು ಎಫೆಕ್ಟಿವ್ ಅಂತಕ್ಕಂಥದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಸೆನ್ಷಿಯಲ್ ಅಚೀವ್ಗೆ ಅಥವಾ ಸಕ್ಸಸ್ಫುಲ್ ಪ್ರಮೋಷನ್ಗೆ ಬಿಸ್ನೆಸ್ ಎಂಟರ್ಪ್ರೈಸ್ನಲ್ಲಿ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ನಮಗೆ ನಾವು ಪ್ರಮೋಷನನ್ನು ತೊಗೋಬೇಕು, ಪ್ರಮೋಷನ್ನಲ್ಲಿ ನಾವು ವರ್ಕ್ ಮಾಡಬೇಕು ಅಂತಂದರೆ ನಾವು ಎಫಿಸಿಯೆಂಟ್ ಆಗಿರಬೇಕು ಮತ್ತು ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ನಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಫೈನಾನ್ಸನ್ನು ನಾವು ಎಫೆಕ್ಟಿವ್ ರೀತಿಯಲ್ಲಿ ಎಫಿಸಿಯೆಂಟ್ ಆಗಿರೋ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಅಂದರೆ ಅದರದ್ದೇ ಆದಂಥ ಒಂದು ಪ್ಲ್ಯಾನನ್ನು ಮಾಡಿದಾಗ ನಾವು ಆ ಒಂದು ಸೌಂಡ್ ಫೈನಾನ್ಷಿಯಲನ್ನು ಪ್ಲ್ಯಾನ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಹೋದಾಗ ಸೊ ಆವಾಗ ನಮಗೆ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣೋದಕ್ಕೆ, ಪ್ರಮೋಷನನ್ನು ತೊಗೊಳೋದಕ್ಕೆ, ಒಂದು ಬಿಸ್ನೆಸ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಸ್ಮೂತ್ ರನ್ನಿಂಗ್ ಆಫ್ ಆ್ಯನ್ ಎಂಟರ್ಪ್ರೈಸ್. ಫೈನಾನ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಸ್ಮೂತ್ ರನ್ನಿಂಗ್ ಆಫ್ ದಿ ಆರ್ಗನೈಸೇಷನ್. ಫೈನಾನ್ಸ್ ಈಸ್ ಟು ಆ್ಯನ್ ಎಂಟರ್ಪ್ರೈಸ್ ಈಸ್ ಲೈಕ್ ಆಯಿಲ್ ಟು ಆ್ಯನ್ ಇಂಜಿನ್. Finance is required at each stage such as promotion, incorporation, expansion, meeting day-to-day expenses, etc. ಸೊ ನಮಗಿಲ್ಲಿ ಸ್ಮೂತ್ ರನ್ನಿಂಗ್ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ಕೂಡ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಯಾವುದೇ ಒಂದು ಕಂಪನಿಯಲ್ಲಿ ನಾವು ಸ್ಮೂತಾಗಿ ರನ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ನಮಗೆ ಫೈನಾನ್ಸ್ ಕೂಡ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಫೈನಾನ್ಸು ಮತ್ತು ಎಂಟರ್ಪ್ರೈಸ್ ಅಂತಕ್ಕಂಥದ್ದು ಆಯಿಲ್ ಮತ್ತು ಇಂಜಿನ್ ಇದ್ದಾಗೆ, ಅವೆರಡೂ ಕೂಡ ಕರೆಕ್ಟಾಗಿದ್ದಾಗ ಬಿಸ್ನೆಸ್ ನಮಗೆ ಕರೆಕ್ಟಾಗಿ ರನ್ ಆಗುತ್ತೆ. ಫೈನಾನ್ಸು ಅಂತಕ್ಕಂಥದ್ದು ಬಿಸ್ನೆಸ್ಸಿನ ಎವ್ರಿ ಸ್ಟೇಜಲ್ಲಿ ಕೂಡ ಬೇಕಾಗುತ್ತೆ. ನಮಗೆ ಪ್ರಮೋಷನ್ ಆಗಿರ್ಬೋದು, ಇನ್ಕಾರ್ಪೊರೇಷನ್ ಆಗಿರ್ಬೋದು, ಡೇ ಟು ಡೇ ಆ್ಯಕ್ಟಿವಿಟೀಸ್, ಮೀಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ನಮಗೆ ಫೈನಾನ್ಷಿಯಲ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇವೆರಡೂ ಕೋಆರ್ಡಿನೇಷನ್, ಎಂಟರ್ಪ್ರೈಸು ಮತ್ತು ಫೈನಾನ್ಸ್ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕಲಿ ನಮಗೆ ಸ್ಮೂತ್ ರನ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅವೆರಡರ ಕೋಆರ್ಡಿನೇಷನ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಕೋಆರ್ಡಿನೇಷನ್ ಬಿಟ್ವೀನ್ ವೇರಿಯಸ್ ಆ್ಯಕ್ಟಿವಿಟೀಸ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೊವೈಡ್ಸ್ ಕಂಪ್ಲೀಟ್ ಕೋಆರ್ಡಿನೇಷನ್ ಬಿಟ್ವೀನ್ various departments. These are production department,
ಸೇಲ್ಸ್ ಡಿಪಾರ್ಟ್ಮೆಂಟ್, ಪರ್ಚೇಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, accounts department to achieve the organizational objectives. The finance manager is responsible to meet the financial needs of different departments timely. ಇಲ್ಲಿ finance management, it provide the coordination between the different departments. These are production, sales, purchase, marketing, etc. ಸೊ ನಮಗೆ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಕಂಪ್ನಿನಲ್ಲಿರ್ತಕ್ಕಂಥ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಕೂಡ ಕೋಆರ್ಡಿನೇಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ ಡಿಪಾರ್ಟ್ಮೆಂಟ್ಸ್ ಅಂದರೆ ನಮಗೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದೇ ರೀತಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ನಡುವೆ ಕೋಆರ್ಡಿನೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಫೈನಾನ್ಸ್ ಮ್ಯಾನೇಜರ್ ರೆಸ್ಪಾನ್ಸಿಬ್ಲಿ ಕೂಡ ಡಿಪಾರ್ಟ್ಮೆಂಟ್ ನಡುವೆ ಕರೆಕ್ಟಾಗಿ ಕೋಆರ್ಡಿನೇಷನ್ ಮಾಡ್ತಕ್ಕಂಥದ್ದು, ಡಿಪಾರ್ಟ್ಮೆಂಟ್ನೇ ಟೈಮ್ಲಿ ಆ್ಯಕ್ಷನ್ಸನ್ನು ತೊಗೊಳ್ತಕ್ಕಂಥದ್ದು ಕೂಡ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಮಗೆ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಿಸ್ ಆದರೂ ಕೂಡ ಓವರಾಲ್ ಪ್ರಾಫಿಟಬಿಲಿಟಿ ಮೇಲೆ ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೇಲ್ಸ್ ಇಟ್ಸ್ ಇನ್ ಆಬ್ಲಿಗೇಷನ್ಸ್ ಟು ಪರ್ಚೇಸ್ ಡಿಪಾರ್ಟ್ಮೆಂಟ್ ಫಾರ್ ಪರ್ಚೇಸ್ ಆಫ್ raw materials, it will affect the production department because of shortage of materials. Consequently, there is no supply of decreases in sales. ಇಲ್ಲಿ ನಮಗೆ ಈ ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ಆಗುತ್ತೆ ಅಂತ ಒಂದು ಎಕ್ಸಾಂಪಲನ್ನು ನೋಡ್ತಾ ಹೋದಾಗ, ನಮಗೇನಾದರೂ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ನಾವು ಫೇಲ್ಯೂರ್ ಆದರೆ ಅಲ್ಲಿಂದ ಆಟೋಮೆಟಿಕಲಿ ರಾ ಮಟೀರಿಯಲ್ ಆಫ್ ಪರ್ಚೇಸ್ ಎಫೆಕ್ಟ್ ಆಗುತ್ತೆ. ರಾ ಮಟೀರಿಯಲ್ ಆಫ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ನಮಗೆ ಏನಾದರೂ ಫೇಲ್ಯೂರ್ ಅಲ್ಲಿ ಮಿಸ್ ಆಯಿತು ಅಂದರೆ ಆಟೋಮೆಟಿಕಲಿ ಅದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಪರಿಣಾಮ ಬೀಳುತ್ತೆ. ಪರಿಣಾಮ ಆಯಿತು ಅಂದರೆ ಶಾರ್ಟೇಜ್ ಆಫ್ ಮಟೀರಿಯಲ್ ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಒಂದರಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎವ್ರಿ ಡಿಪಾರ್ಟ್ಮೆಂಟ್ ನಡುವೆ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದ ನೆಕ್ಸ್ಟ್ ಈಸ್ ಡಿಸಿಷನ್ ಮೇಕಿಂಗ್. ಆಲ್ ದಿ ಡಿಸಿಷನ್ಸ್ ಆರ್ taken on the basis of profitability. Financial management supplies scientific analysis of all facts and figures, budget, financial statement, etc. These information help the financial management to calculate the profitability of the plan in given circumstances and guide for taking proper decisions to minimize the risk. ಇಲ್ಲಿ ಡಿಸಿಷನ್ ಮೇಕಿಂಗ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ ದಿ ಡಿಸಿಷನ್ಸನ್ನು ನಾವು ಯಾವುದೇ ಕಂಪ್ನಿನಲ್ಲಿ ಯಾವುದೇ ರೀತಿಯನ್ನು ಡಿಸಿಷನನ್ನು ತೊಗೋಬೇಕಾಗಿತ್ತು ಅಂದರೆ ಇಟ್ಸ್ ಅ ಪ್ರಾಫಿಟಬಿಲಿಟಿ ಬೇಸ್ ಮೇಲೇ ನಾವು ಡಿಸಿಷನನ್ನು ತೊಗೊಳ್ತಾ ಹೋಗ್ತೀವಿ. ಅಂದರೆ ಯಾವ ಡಿಸಿಷನ್ ತೊಗೊಂಡ್ರೆ ನಮಗೆ ಪ್ರಾಫಿಟಬಿಲಿಟಿ ಆಗುತ್ತೆ ಅನ್ನೋ ಬೇಸ್ ಮೇಲೆ ನಾವು ತೊಗೊಳ್ತಾ ಹೋಗ್ತೀವಿ. ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ನಮಗೆ ಈ ಒಂದು ಡಿಸಿಷನ್ ತೊಗೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಫ್ಯಾಕ್ಟ್ಸು, ಫಿಗರ್ಸು, ಬಜೆಟ್ಸು, ಸ್ಟೇಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಬರುತ್ತೆ. ಈ ರೀತಿಯಾಗಿ ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಪ್ರಾಫಿಟಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಮತ್ತು ಪ್ಲ್ಯಾನ್ ಮಾಡೋದಕ್ಕೂ ಜೊತೆಗೆ ಡಿಸಿಷನನ್ನು ತೊಗೊಳ್ಳೋದಕ್ಕೂ ಕೂಡ ಗೈಡ್ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಗೆ ಹೆಲ್ಪ್ ಮಾಡೋದ್ರಿಂದ ಫೈನಲಿ ನಾವು ಗುಡ್ ಡಿಸಿಷನನ್ನು ತೊಗೋಬೋದು. ಜೊತೆಗೆ ರಿಸ್ಕನ್ನು ಮಿನಿಮೈಸ್ ಮಾಡೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಇನ್ ಸೊಲ್ಯೂಷನ್ ಟು ಬಿಸ್ನೆಸ್ ಪ್ರಾಬ್ಲಮ್ಸ್. Financial management provides various solutions to the top management problems. Financial management, it provides the all information to the management relating to the solution, relating to the business activities, relating to the other departments' activities. So on the basis of this information, the management is take the decisions to solve the ಪ್ರಾಬ್ಲಮ್ಸ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಪ್ರೊವೈಡ್ ಮಾಡ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದಾಗ ಆ ಇನ್ಫಾರ್ಮೇಷನ್ ಬೇಸ್ ಮೇಲೆ ಮ್ಯಾನೇಜ್ಮೆಂಟ್ಗೆ ಡಿಸಿಷನ್ ತೊಗೊಳ್ಳೋದಕ್ಕೂ ಜೊತೆಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸನ್ನು ಬಂದಾಗ ಸೊಲ್ಯೂಷನ್ ತೊಗೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಟಾಪ್ ಮ್ಯಾನೇಜ್ಮೆಂಟಿಗೆ ಪ್ರಾಬ್ಲಮ್ ಸೊಲ್ಯೂಷನನ್ನು ಕೊಡ್ತಾ ಹೋಗುತ್ತೆ. ದ ಲಾಸ್ಟ್ ಇಂಪಾರ್ಟೆನ್ಸ್ ಪಾಯಿಂಟ್ ಈಸ್ ಪರ್ಫಾರ್ಮೆನ್ಸ್ measure of the performance. Financial management
provides the financial results. Therefore, financial results are the heuristic to measure the performance of enterprise, its size of the earnings. Financial decisions which increase the risk will reduce the value of the firm, whereas financial decision which increases the profitability of the enterprise will increase value of the firm. So, risk and profitability are the two essential ingredients of the business enterprise. ಸೊ ಇಲ್ಲಿ ನಮಗೆ ಪರ್ಫಾರ್ಮೆನ್ಸನ್ನು ಮೆಸರ್ ಮಾಡಬೇಕಾಗಿತ್ತು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ರಿಸಲ್ಟ್ಸನ್ನು ಪ್ರೊವೈಡ್ ಮಾಡ್ತಾ ಬರುತ್ತೆ. ಈ ರೀತಿಯಾಗಿ ರಿಸಲ್ಟ್ಸನ್ನು ಪ್ರೊವೈಡ್ ಮಾಡೋದ್ರಿಂದ ನಮಗೆ ಪರ್ಫಾರ್ಮೆನ್ಸನ್ನು ಮೆಸರ್ ಮಾಡೋದಕ್ಕೆ, ಎಂಟರ್ಪ್ರೈಸಸ್ ಪರ್ಫಾರ್ಮೆನ್ಸನ್ನು ಮೆಸರ್ ಮಾಡೋದಕ್ಕೆ, ಡಿಸಿಷನ್ನ ತೊಗೊಳೋದಕ್ಕೆ, ಕಂಪ್ನಿಯ ಅರ್ನಿಂಗ್ಸ್ ಸೈಜಸ್ಸನ್ನು ನೋಡೋದಕ್ಕೆ, ಸೊ ಜೊತೆಗೆ ರಿಸ್ಕನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫೈನಾನ್ಷಿಯಲ್ ಡಿಸಿಷನ್ನ ತೊಗೊಳೋದಕ್ಕೆ, ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ಆಮೇಲೆ ವ್ಯಾಲ್ಯೂ ಆಫ್ ದಿ ಫರ್ಮನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಜೊತೆಗೆ ನಮಗೆ ಯಾವುದಾದ್ರೂ ಎಸೆನ್ಷಿಯಲ್ ಇನ್ಫಾರ್ಮೇಷನ್ ಇತ್ತು ಅಂದರೆ ಆ ಬೇಸ್ ಮೇಲೆ ಕೂಡ ನಾವು ಡಿಸಿಷನ್ ತೊಗೊಳೋದಕ್ಕೆ